ಆಕಾಶವಾಣಿ ವನಿತಾ ವಿಹಾರ. ಕೇಳುಗರಿಗೆಲ್ಲ ನಮಸ್ಕಾರ. ಇಂದಿನ ವನಿತಾ ವಿಹಾರ ಕಾರ್ಯಕ್ರಮಕ್ಕೆ ಸ್ವಾಗತ. ಅಬ್ಬಬ್ಬಾ, ಆಗಲೇ ಎಲ್ಲ ಬಂದು ಸೇರಿಬಿಟ್ಟಿದ್ದೀರಲ್ಲಪ್ಪ. ನಾನೇನೋ ಇಷ್ಟೊತ್ತಿಗೆ ಯಾರೂ ಬಂದಿರಲ್ಲ ಅಂದ್ಕೊಂಡು ಬಂದರೆ ನೀವು ನೋಡಿದ್ರೆ ಆಗಲೇ ಬಂದುಬಿಟ್ಟಿದ್ದೀರಾ. ಇಲ್ಲ ಹಾಗೇನಿಲ್ಲ, ನಾವು ಈಗಲೇ ಒಂದು 5 ನಿಮಿಷ ಆಯಿತು ಬಂದು. ನಾವೆಲ್ಲ ಸೇರ್ತಾನೆ ಇರ್ತೀವಿ ಅಲ್ವಾ ಪ್ರಭಾ? ನಮ್ಗಳ ಬಗ್ಗೆ ಎಲ್ಲ ಏನೂ ಹೇಳದೇ ಇಲ್ಲ. ನಮ್ಮಲ್ಲಿ ಯಾರಲ್ಲಿ ಏನು ವಿದ್ಯೆ ಇದೆ ಅನ್ನೋದೇ ನಮ್ಗೊಬ್ರಿಗೊಬ್ರಿಗೆ ಗೊತ್ತಿಲ್ಲ. ಒಬ್ಬೊಬ್ಬರದ್ದು ಒಂದೊಂದು ಥರ ಕಲೆ ಇದೆ. ಪ್ರಭಾದಂತೂ ಅಡಿಗೆ ತುಂಬ ಚೆನ್ನಾಗಿ ಮಾಡ್ತಾಳೆ, ತುಂಬ ಖುಷಿ ಆಗುತ್ತೆ. ಶಾಂತ ಬಂದು ಪ್ರವಾಸಕ್ಕೆ ಹೋಗ್ತಾರೆ, ಆಗಾಗ ಪ್ರವಾಸದ ವಿಷಯ ಹೇಳ್ತಾರೆ. ಅಂದರೆ ನಂಗೆ ತುಂಬ ಇಷ್ಟ ಪ್ರವಾಸ. ದೊಡ್ಡವರು ಹೇಳೋ ಥರ ದೇಶ ಸುತ್ತಿ ನೋಡು, ಕೋಶ ಓದಿ ನೋಡು ಅಂತ ಹೇಳ್ತಾರೆ. ಆದರೆ ನನಗೆ ಕೋಶ ಓದೋದಕ್ಕೆ ಅಷ್ಟು ಇಂಟ್ರೆಸ್ಟ್ ಇಲ್ಲ, ಅದಕ್ಕೆ ನಾನು ದೇಶ ಸುತ್ತೀನಿ. ಈ ಉಮಾ ಅಷ್ಟೊಂದು ಕುಚ್ಚು ಹಾಕೋದು ಅದು ಇದೆಲ್ಲ ಮಾಡ್ತಾಳಲ್ಲ, ಇವತ್ತು ಹೇಗೆ ಟೈಮ್ ಇಟ್ಕೊಂಡು ಬಂದಿದ್ದಾಳೆ ಅಂತ ನನಗೆ ಆಶ್ಚರ್ಯ ಕಣೆ. ಉಮಾ, ಹೋದ್ವಾರ ಒಂದು ಮದ್ವೆಗೆ ಹೋಗಿದ್ವಲ್ಲ, ಅದೇ ನಮ್ಮ ಫ್ರೆಂಡ್ ಮಗನ ಮದ್ವೆನಲ್ಲೇ ರೇಷ್ಮೆ ಸೀರೆ ಉಟ್ಕೊಂಡ್ಬಂದಿದ್ಯಲ್ಲೇ. ಯುವ ಸೀರೆ ಕುಚ್ಚು ಎಷ್ಟು ಚೆನ್ನಾಗಿತ್ತು ಅಂದರೆ ಎಲ್ಲಾರ ಕಣ್ಣು ನಿನ್ನ ಸೀರೆ ಮೇಲೆ ಅನ್ಕೋ. ಯಾರು ಹಾಕಿದ್ದು ಆ ಸೀರೆ ಕುಚ್ಚು? ಎಲ್ಲಿ ಹಾಕಿಸ್ದೆ? ರಾಜಿ, ನಾನೇ ಕಣೆ ಹಾಕಿದ್ದು. ತುಂಬ ಇಷ್ಟ ಹಾಕೋದಿಕ್ಕೆ, ತುಂಬ ಜನಕ್ಕೆ ಹಾಕ್ಕೊಟ್ಟಿದ್ದೀನಿ. ನೀವೆಲ್ಲ ನೋಡಿ ಖುಷಿ ಪಟ್ಟಿದ್ದು ನನಗೂ ತುಂಬ ಖುಷಿ ಆಯ್ತಪ್ಪ. ಬೇಕಾದಷ್ಟು ಸೆಲೆಬ್ರಿಟೀಸ್ಗೆಲ್ಲ ಹಾಕ್ಕೊಟ್ಟಿದ್ದೀನಪ್ಪ ನಾನು. ಎಲ್ಲ ಸಾಮಗ್ರಿಗಳು ನಾನು ಬೆಂಗಳೂರಿನಲ್ಲಿರೋದು, ಎಲ್ಲ ಚಿಕ್ಕಪೇಟೆಯಲ್ಲಿ ಸಿಗುತ್ತೆ. ಸ್ವಲ್ಪ ಹುಡುಕಿ ಮಾಡಿ ತಗೊಂಬರ್ಬೇಕು. ಅದಕ್ಕೆ ಮ್ಯಾಚಿಂಗ್ ಆಗಿರೋದು ದಾರ ಮೊದಲು, ಮತ್ತೆ ಸಣ್ಣ ಸೂಜಿ ಬೇಕು, ಸಣ್ಣ ಮಣಿಗಳು, ಅದೆಲ್ಲ ಹೊಂದಿಸಿ ಆಮೇಲೆ ನಾನು ಕುಚ್ಚು ಹಾಕ್ತೀನಿ. ರೇಷ್ಮೆ ಸೀರೆಗಳಿಗೆ 3 ದಿನ ಆದರೂ ಬೇಕು. ಮತ್ತು ಆರ್ಡಿನರಿ ಸೀರೆಗಳಿಗೆ ಅದೇ ಥರದ ದಾರ ತಗೊಂಬಂದು ಅದೇ ಬೇರೆ ದಾರ ಕಟ್ ಮಾಡಿ ಹಾಕಬೇಕಾಗತ್ತೆ. ರೇಷ್ಮೆ ಸೀರೆಗಳಲ್ಲಿ ಕೆಲವೊಂದರಲ್ಲಿ ಅದೇ ದಾರ ಇರುತ್ತೆ, ಅದನ್ನ ಹೊಂದಾಣಿಕೆ ಮಾಡಿ ನಾನು ಹಾಕ್ತೀನಿ. ಬೇರೆ ಬೇರೆ ಥರ ಕಲರ್ ಇದ್ರೆ ಅದರದ್ದು ಮಿಕ್ಸ್ ಮಾಡಿ ಹಾಕ್ತೀನಿ. ಈ ಉದ್ಯೋಗದಿಂದ ನನಗೆ ತುಂಬ ಹೆಲ್ಪ್ ಆಗಿದೆಪ್ಪ. ಶ್ರೀಲಕ್ಷ್ಮಿ ಒಬ್ರಿದ್ದಾರೆ, ಅವ್ರಿಗೆ ಬ್ಯಾಂಕಿನ ವಿಷಯ ಬೇಕಂತೆ. ಅದ್ರ ಬಗ್ಗೆ ತಿಳಿಸ್ಕೊಡಪ್ಪ. ನಾನು ಬ್ಯಾಂಕಿಗೆ ಸೇರಿದಾಗ ಏನು ಹೇಳಬೇಕು ಅನ್ನೋದೇ ಗೊತ್ತಾಗ್ತಾ ಇರಲಿಲ್ಲ. ನಮಗೆ ಮಾತಾಡೋಕ್ಕಾಗ್ತಿರ್ಲಿಲ್ಲ. ಕೆಲವರು ಎಜುಕೇಷನ್ ಇರೋರು ಮಾಡ್ತಾರೆ, ಇಲ್ಲದೇ ಇರೋರು ಒಂದು ಫಾರಮ್ ಫಿಲಪ್ ಮಾಡೋಕ್ಕೂ ವೆಯ್ಟ್ ಮಾಡ್ತಾ ಇರ್ತಾರೆ. ಒಂದು ಮ್ಯಾನೇಜರ್ ಬೇಕು ಅಂತ ಕೇಳ್ತಾರೆ ಫಾರ್ಮ್ ಫಿಲಪ್ ಮಾಡೋಕ್ಕೆ. ಹೆಲ್ಪ್ಲೈನ್ ಅಂತ ಇರುತ್ತೆ ಕಣೆ, ಅಲ್ಲಿ ಎಲ್ಲ ಫಾರ್ಮ್ಸು ಫಿಲಪ್ ಮಾಡೋದು, ಏನೇನು ತರಬೇಕು, KYC ತರಬೇಕು, ಆಮೇಲೆ ಆಧಾರ್ ಕಾರ್ಡ್ ತರಬೇಕು, ಎಲ್ಲ ಇನ್ಫಾರ್ಮೇಷನ್ನು ಅಲ್ಲಿರೋರು ಹೇಳ್ತಾರೆ. ಡೆಸ್ಕಲ್ಲಿ ಇರುತ್ತೆ, ಯಾರು ಬೇಕಾದ್ರೂ ಹೆಲ್ಪ್ ಮಾಡ್ತಾರೆ. ಈಗ ಮುಂಚಿನ ಥರ ಆ ಥರ ಇಲ್ಲ, ಎಲ್ಲರೂ ಒಬ್ರಿಗೊಬ್ರಿಗೆ ಹೆಲ್ಪ್ ಮಾಡೇ ಮಾಡ್ತಾರೆ. ಗೊತ್ತಿಲ್ಲದಿರೋದನ್ನ ಕನ್ನಡದಲ್ಲೇ ವ್ಯವಹರಿಸ್ಬೋದು ನೀವು. ಅದು ಮಿನಿಮಮ್ ಬ್ಯಾಲೆನ್ಸ್ ಅಂತ ಇರುತ್ತೆ, 1000 ರೂಪಾಯಿ ಕಟ್ಟಬೇಕು ಅಂತಿರುತ್ತೆ. ಅದು ಕೆಲವು ಇನ್ಫಾರ್ಮೇಷನ್ ಗೊತ್ತಿರುತ್ತೆ, ಇಲ್ದಿರೋ ಪ್ರತಿಯೊಬ್ಬರು ಸಹಾಯ ಮಾಡ್ತಾರೆ ಬ್ಯಾಂಕಲ್ಲಿ. ನನಗಂತೂ ಜಾಬ್ ಸ್ಯಾಟಿಸ್ಫ್ಯಾಕ್ಷನ್ ತುಂಬ ಇದೆ ಬ್ಯಾಂಕಲ್ಲಿ. ನಾನು ಹಳ್ಳಿಗಳಲ್ಲಿ ಕೆಲಸ ಮಾಡಿದ್ದೀನಿ, ಸಿಟಿ ಲೈಫಲ್ಲಿ ಮಾಡಿದ್ದೀನಿ. ಎಲ್ಲರೂ ಬಂದು ಕೇಳೇ ಕೇಳ್ತಾರೆ. ನಮ್ಮಂಥವ್ರೆ ಒಂದು ಕಚೇರಿಲಿ ಕೆಲಸ ಮಾಡಿದವರು ಇನ್ನೊಂದು ಕಚೇರಿಗೆ ಹೋದರೆ ಕೇಳ್ತೀವಲ್ಲ, ಹಾಗೆ ಪ್ರತಿಯೊಬ್ಬರು ಬಂದು ಕೇಳ್ತಾರೆ. ಯಾರು ಹೆಸಿಟೇಟ್ ಮಾಡೋದು ಬೇಡ. ಮನೆ ಕೆಲಸದವರಾಗಲಿ ಇನ್ನೊಬ್ಬರಾಗಲಿ, ನಾವಿರೋದೇ ಅದಕ್ಕೆ, ನಾವೆಲ್ಲ ಹೆಲ್ಪ್ ಮಾಡ್ತೀವಮ್ಮ. ಶಾಂತ, ನೀವೆಲ್ಲೋ ಈ ಮಧ್ಯೆನೇ ಪ್ರಯಾಗ್ರಾಜ್ಗೆಲ್ಲೋ ಹೋಗಿ ಬಂದಿದ್ದಲ್ವಾ? ಏನ್ರಿ, ಎಷ್ಟು ಪುಣ್ಯವಂತರು ರೀ ನೀವು. ನನಗೆ ಪ್ರವಾಸ ಹೋಗೋದಂದರೆ ತುಂಬ ಇಷ್ಟ. ಅದ್ರ ಬಗ್ಗೆ ಕೆಲವು ಮಾತುಗಳನ್ನ ನಿಮ್ಮೊಡನೆ ನಾನು ಶೇರ್ ಮಾಡ್ಕೊಳ್ಳೋಣ ಅಂತ ಇವತ್ತು ಪ್ರಯತ್ನಿಸ್ತೀನಿ. ಪ್ರವಾಸ ಯೋಜಿಸೋದು ರೋಮಾಂಚಕಾರಿ ಖಂಡಿತ. ಪ್ರವಾಸ ಹೋಗಬೇಕೆಂದರೆ ಹಲವು ಹಂತಗಳಲ್ಲಿ ಯೋಜನೆ ತಯಾರಿ ನಡೆಸುವುದು ಬಹಳ ಮುಖ್ಯವಾಗಿರುತ್ತದೆ. ಮೊದಲನೇದಾಗಿ ಸ್ಥಳವನ್ನು ಆಯ್ಕೆ ಮಾಡಿಕೊಳ್ಳಬೇಕು. ಬಜೆಟ್ ಮತ್ತು ಸಮಯವನ್ನು ಆಧರಿಸುತ್ತದೆ. ಹೋಗಬೇಕೆಂದು ನಿರ್ಧರಿಸುವ ಸ್ಥಳದ ಮಾಹಿತಿ ನಿಮಗೆ ಈಗ ಯೂಟ್ಯೂಬ್, ವೆಬ್ಸೈಟ್, ಬ್ಲಾಗ್ಗಳಲ್ಲಿ ಖಂಡಿತ ದೊರೆಯುತ್ತದೆ. ವಿವರವಾಗಿ ಓದಿ ತಿಳಿದುಕೊಳ್ಳಿ. ಅಲ್ಲಿ ಸುತ್ತಮುತ್ತ ನೋಡಬೇಕಾದ ಸ್ಥಳಗಳು, ಅಲ್ಲಿನ ವಿಶೇಷತೆಗಳು, ಅವುಗಳನ್ನೆಲ್ಲ ನೋಡಲು ಎಷ್ಟು ದಿನಗಳು ಬೇಕಾಗುತ್ತದೆ ಎಂದು ತಿಳಿದುಕೊಳ್ಳಿ. ಎಲ್ಲಕ್ಕಿಂತ ಮೊದಲು ಇದು ಯಾವ ರೀತಿಯ ಪ್ರವಾಸ ನಿರ್ಧರಿಸಿಕೊಳ್ಳಿ. ಅದು ವಿಶ್ರಾಂತಿಗಾಗಿ ಹೋಗುತ್ತಿರುವಿರೋ, ಮನರಂಜನೆಗಾಗಿ ಹೋಗುತ್ತಿರುವಿರೋ, ಅಥವಾ ಸಾಹಸ ಯಾತ್ರೆಯೋ ವ್ಯಾಪಾರ ವ್ಯವಹಾರಕ್ಕಾಗಿ ಹೋಗುತ್ತೀರೋ ನಿರ್ಧರಿಸಿ.
ನೀವು ಹೋಗುವ ಸ್ಥಳದಲ್ಲಿ ನಿಮಗೆ ತಂಗಲು ಹೋಟೆಲ್ಗಳು, ವಿಶ್ರಾಂತಿ ಧಾಮಗಳು, ಹೋಮ್ ಸ್ಟೇಗಳು ಇವೆಯೇ ಇದ್ದರೆ ಅವುಗಳ ದರಗಳೇನು, ಅಲ್ಲಿ ನಿಮಗೆ ದೊರೆಯಬಹುದಾದ ಸೌಲಭ್ಯಗಳೇನು ತಿಳಿದುಕೊಳ್ಳಿ. ವೆಬ್ಸೈಟ್ನಲ್ಲಿ ವಿವಿಧ ಹೋಟೆಲ್, ಹೋಮ್ ಸ್ಟೇಗಳ ದರ ಸೌಕರ್ಯಗಳನ್ನು ಹೋಲಿಸಿ ನೋಡಬಹುದು. ದರಗಳನ್ನು ಪ್ರಯಾಣ ಅವಧಿಯನ್ನು ಹೋಲಿಕೆ ಮಾಡಿ ನೋಡಿ. ಬಜೆಟ್ ಇದ್ದಲ್ಲಿ ವಿಮಾನ ಪ್ರಯಾಣ ಅನುಕೂಲ, ಸಮಯದ ಉಳಿತಾಯವಾಗುತ್ತದೆ. ನೀವು ಪ್ರವಾಸವನ್ನು 2-3 ತಿಂಗಳಿಗೆ ಮೊದಲೇ ಯೋಜಿಸಿದ್ದಲ್ಲಿ ಕೆಲವು ವಿಮಾನಗಳಲ್ಲಿ ನಿಮಗೆ ಹಣ ಉಳಿತಾಯವೂ ಆಗುತ್ತದೆ. ಮುಂಗಡವಾಗಿ ಟಿಕೆಟ್ ಬುಕ್ ಮಾಡಿದರೆ ಕೆಲವು ವಿಮಾನ ಪ್ರಯಾಣಗಳು ನಿಮಗೆ ಉತ್ತಮ, ಅಂದರೆ ಕಡಿಮೆ ಬೆಲೆಗೆ ಟಿಕೆಟ್ ದೊರೆಯುತ್ತದೆ. ಅದೇ ರೀತಿ ನೀವು ಪ್ರವಾಸದ ಸ್ಥಳ ತಲುಪಿದ ನಂತರ ಅಲ್ಲಿ ಸುತ್ತಮುತ್ತ ಭೇಟಿ ನೀಡಬೇಕಾದ ಪ್ರೇಕ್ಷಣೀಯ ಸ್ಥಳಗಳಿಗೆ ಯಾವ ರೀತಿ ಹೋಗಬೇಕೆಂದು ತಿಳಿದುಕೊಳ್ಳಿ. ಕೆಲವು ಹೋಟೆಲ್ಗಳು ತಮ್ಮಲ್ಲಿ ತಂಗುವ ಯಾತ್ರಿಕರಿಗೆ ಸುತ್ತಮುತ್ತಲ ಪ್ರೇಕ್ಷಣೀಯ ಸ್ಥಳಗಳಿಗೆ ಭೇಟಿ ನೀಡಲು ಸಾರಿಗೆ ಸೌಲಭ್ಯ ಒದಗಿಸುತ್ತವೆ. ಹೋಟೆಲ್ಗಳ ರೇಟಿಂಗ್ ಕೂಡ ಪರಿಶೀಲಿಸಬೇಕು. ಕೆಲವು ಹೋಟೆಲ್ಗಳು ಪ್ಯಾಕೇಜ್ ನೀಡುತ್ತವೆ, ಅಂದರೆ ನಿಮ್ಮನ್ನು ರೈಲ್ವೆ ಸ್ಟೇಷನ್ ಅಥವಾ ವಿಮಾನ ನಿಲ್ದಾಣದಿಂದ ಕರೆದೊಯ್ದು ನೋಡಬಹುದಾದ ಸ್ಥಳಗಳನ್ನು ಸುತ್ತಾಡಿ ಪುನಃ ನಿಮ್ಮನ್ನು ರೈಲ್ವೆ ನಿಲ್ದಾಣ ಅಥವಾ ವಿಮಾನ ನಿಲ್ದಾಣಕ್ಕೆ ತಲುಪಿಸುತ್ತವೆ. ನೀವು ನೋಡಬಹುದಾದ ಸ್ಥಳಗಳ ಪ್ರವೇಶ ಶುಲ್ಕ, ಸಮಯ, ಬುಕಿಂಗ್ ಅಗತ್ಯತೆಗಳನ್ನು ಪರಿಶೀಲಿಸಿ. ಕೆಲವು ಸರ್ಕಾರಿ ಪ್ಯಾಕೇಜ್ಗಳು ಕೂಡ ಬಹಳ ಚೆನ್ನಾಗಿ ವ್ಯವಸ್ಥಿತವಾಗಿ ಇರುತ್ತವೆ, ಇದನ್ನು ಕೂಡ ಆಯ್ಕೆ ಮಾಡಿಕೊಳ್ಳಬಹುದು. ಇನ್ನು ಆಹಾರದ ವಿಷಯಕ್ಕೆ ಬಂದರೆ ಸ್ಥಳೀಯ ಖಾದ್ಯಗಳು, ಅಲ್ಲಿ ದೊರೆಯುವ ಆಹಾರ ಹಾಗೂ ಶುಚಿಯಾದ ಆಹಾರ ದೊರೆಯುವ ಹೋಟೆಲ್ಗಳನ್ನು ಕಂಡುಕೊಳ್ಳಿ. ನಿಮ್ಮೊಂದಿಗೆ ಕೆಲವು ದಿನಗಳ ಕಾಲ ಕೆಡದೇ ಇರುವಂಥ ಸಿದ್ಧ ತಿಂಡಿಗಳನ್ನು ತೆಗೆದುಕೊಂಡು ಹೋದರೆ ಒಳ್ಳೆಯದು. ಗೊಜ್ಜು ಅವಲಕ್ಕಿ, ನಿಂಬೆ ಅವಲಕ್ಕಿ ಅಂತ ಸುಲಭವಾಗಿ ಮಾಡಬಹುದಾದ ತಿಂಡಿಗಳನ್ನು ತೆಗೆದುಕೊಂಡು ಹೋಗಿ. ಚಪಾತಿ, ಪರೋಟಾಗಳು, ಪೂರಿ ಇತ್ಯಾದಿ ತಿನಿಸುಗಳು 3 ದಿನಗಳ ಕಾಲ ಚೆನ್ನಾಗಿರುತ್ತದೆ. ಪ್ರೇಕ್ಷಣೀಯ ಸ್ಥಳಗಳ ವೀಕ್ಷಣೆಗೆ ಮೊದಲೇ ವೇಳಾಪಟ್ಟಿ ಸಿದ್ಧಪಡಿಸಿಕೊಳ್ಳಿ. ವಿಶ್ರಾಂತಿಗೆ ಸಮಯ ನಿಗದಿಪಡಿಸಿಕೊಳ್ಳಿ. ಸತತವಾಗಿ ಅಲ್ಲಿ ಇಲ್ಲಿ ಸುತ್ತುವುದು ಆರೋಗ್ಯದ ಮೇಲೆ ಪರಿಣಾಮ ಉಂಟು ಮಾಡಬಹುದು. ಆಯಾಸ ಪರಿಹರಿಸಿಕೊಂಡು ಮುಂದಿನ ಸ್ಥಳಗಳಿಗೆ ಹೋಗಿ. ಇನ್ನು ಪ್ಯಾಕಿಂಗ್ ವಿಷಯ, ಇದು ಬಹಳ ಮುಖ್ಯವಾದ ಹಂತ. ನಾವು ಎಷ್ಟು ದಿನ ಪ್ರವಾಸ ಮಾಡುತ್ತೇವೆ ಎಂಬುದು ಆಧಾರದಲ್ಲಿ ಬಟ್ಟೆಗಳನ್ನು ಪ್ಯಾಕ್ ಮಾಡಿಕೊಳ್ಳಿ. 1-2 ಜೊತೆ ಉಡುಪುಗಳನ್ನು ಹೆಚ್ಚಾಗಿ ತೆಗೆದುಕೊಂಡು ಹೋಗುವುದು ಉತ್ತಮ. ಒಂದು ವೇಳೆ ಹವಾಮಾನ ಬದಲಾವಣೆ, ಅಂದರೆ ಮಳೆ, ಚಳಿ ಇದ್ದಲ್ಲಿ ಹೆಚ್ಚು ಬಟ್ಟೆ ಬೇಕಾಗುತ್ತದೆ. ಶೌಚಾಲಯ ಉಪಯೋಗಿಸಬೇಕಾದ ನೈರ್ಮಲ್ಯಕ್ಕೆ ಗಮನ ನೀಡಬೇಕಾದದ್ದು ತುಂಬ ಅಗತ್ಯ. ಪ್ರೇಕ್ಷಣೀಯ ಸ್ಥಳಗಳಲ್ಲಿ ಶೌಚಾಲಯಗಳು ಎಷ್ಟೇ ಸ್ವಚ್ಛವಾಗಿದ್ದರೂ ನಮ್ಮ ಎಚ್ಚರಿಕೆ ನಮಗಿರಬೇಕು. ಸ್ಯಾನಿಟೈಸರ್, ಕ್ಲೀನ್ ಸ್ಪ್ರೇ ಇತ್ಯಾದಿ ತೆಗೆದುಕೊಂಡು ಹೋಗಬೇಕು. ನಮ್ಮ ಆರೋಗ್ಯಕ್ಕೆ ಹೆಚ್ಚಿನ ಕಾಳಜಿ ವಹಿಸಬೇಕು. ನಾವು ದಿನನಿತ್ಯ ತೆಗೆದುಕೊಳ್ಳುವ ಔಷಧವೇನಾದರೂ ಇದ್ದಲ್ಲಿ ಅದನ್ನು ಮರೆಯಬಾರದು. ಜೊತೆಗೆ ಜ್ವರ, ಕೆಮ್ಮು, ನೆಗಡಿ, ಹೊಟ್ಟೆ ನೋವು, ಅಸಿಡಿಟಿಯಂಥ ಸಾಮಾನ್ಯ ತೊಂದರೆಗಳು ಎದುರಾದಲ್ಲಿ ಅಗತ್ಯ ತುರ್ತು ಔಷಧಿಗಳು ನಮ್ಮೊಂದಿಗೆ ಇರಬೇಕಾಗಿರುವುದು ಅತ್ಯಗತ್ಯ. ಎಲ್ಲೇ ಹೋದರೂ ಆಹಾರ, ನೀರಿನ ಶುದ್ಧತೆಯ ಬಗ್ಗೆ ಖಾತರಿಪಡಿಸಿಕೊಂಡು ಸೇವಿಸುವುದು ಉತ್ತಮ. ಹೆಚ್ಚು ದಿನಗಳ ಪ್ರವಾಸವಾದರೆ ಹೊರಡುವ ಮುನ್ನ ನಿಮ್ಮ ವೈದ್ಯರನ್ನು ಭೇಟಿಯಾಗಿ ಕೆಲವು ಮುಖ್ಯ ತಪಾಸಣೆಗಳನ್ನು ಮಾಡಿಸಿಕೊಳ್ಳಿ. ಚಳಿ ಇರುವ ಪ್ರದೇಶಕ್ಕೆ ಹೋಗುವುದಾದರೆ ನ್ಯುಮೋನಿಯಾ, ಫ್ಲೂ ಇತ್ಯಾದಿ ಲಸಿಕೆ ತೆಗೆದುಕೊಳ್ಳುವುದು ತುಂಬ ಒಳ್ಳೆಯದು. ಪ್ರಥಮ ಚಿಕಿತ್ಸಾ ಕಿಟ್ ಮರೆಯದೆ ತೆಗೆದುಕೊಂಡು ಹೋಗಿ. ಮಕ್ಕಳನ್ನು, ಹಿರಿಯರನ್ನು ಕರೆದುಕೊಂಡು ಹೋಗುವುದಾದರೆ ಮತ್ತಷ್ಟು ಹೆಚ್ಚು ಎಚ್ಚರಿಕೆ ಅಗತ್ಯವಿರುತ್ತದೆ. ಮಕ್ಕಳಿಗೆ ಬೇಸರವಾಗದಂತೆ ಅವರ ಆಟಿಕೆಗಳನ್ನು ಪ್ಯಾಕ್ ಮಾಡಿಕೊಳ್ಳಿ. ಹಿರಿಯರನ್ನು ಕರೆದುಕೊಂಡು ಹೋದರೆ ಪ್ರೇಕ್ಷಣೀಯ ಸ್ಥಳಗಳಲ್ಲಿ ಅವರಿಗೆ ಗಾಲಿ ಕುರ್ಚಿಗಳಂತಹ ಸಾಧನಗಳು ದೊರೆಯುತ್ತವೆಯೇ ಎಂದು ಖಚಿತಪಡಿಸಿಕೊಳ್ಳಿ. ಎಲ್ಲಕ್ಕಿಂತ ಮುಖ್ಯವಾದದ್ದು, ಪ್ರಯಾಣಕ್ಕೆ ವೈಯಕ್ತಿಕ ದಾಖಲೆಗಳನ್ನು ಒಯ್ಯಬೇಕು. ವಿದೇಶಗಳಿಗೆ ಹೋಗುವುದಾದರೆ ಪಾಸ್ಪೋರ್ಟ್, ವೀಸಾ, ಈ ದೇಶದ ಕರೆನ್ಸಿ ಇವುಗಳಿಗೆ ಸಿದ್ಧತೆ ಮಾಡಿಕೊಳ್ಳಬೇಕು. ಡೆಬಿಟ್ ಕಾರ್ಡ್, ಕ್ರೆಡಿಟ್ ಕಾರ್ಡ್, ನಿಮ್ಮ ಆಧಾರ್ ಕಾರ್ಡ್ ಖಂಡಿತವಾಗಿಯೂ ತೆಗೆದುಕೊಂಡು ಹೋಗಬೇಕು. ನಿಮ್ಮವರೊಂದಿಗೆ ಸಂಪರ್ಕದಲ್ಲಿರಲು ಅಗತ್ಯವಾದ ಸಿಮ್ ಕಾರ್ಡ್, ಸಾಕಷ್ಟು ಕರೆನ್ಸಿ ಹೊಂದಿರುವುದನ್ನು ಖಚಿತಪಡಿಸಿಕೊಳ್ಳಿ. ಹೋದಲ್ಲೆಲ್ಲ ಫೋಟೋ ತೆಗೆಯುವುದನ್ನು, ವಿಡಿಯೋ ಮಾಡುವುದನ್ನು ಮರೆಯಬೇಡಿ. ಇವು ಸವಿ ನೆನಪುಗಳು, ಯಾವಾಗ ಬೇಕಾದರೂ ನೋಡಿ ಆನಂದಿಸಬಹುದಾದ ನೆನಪುಗಳು. ಎಲ್ಲರ ಬಳಿಯೂ ಎಲ್ಲ ಕಡೆಯೂ ಹೋಗಲು ಅನುಕೂಲ ಇರುವುದಿಲ್ಲ.
ಇದಕ್ಕಾಗಿಯೇ ನಮ್ಮ ಸರ್ಕಾರದ ಕೆಲವು ಪ್ಯಾಕೇಜ್ಗಳು ಉತ್ತಮವಾಗಿರುತ್ತದೆ. ಸರ್ಕಾರದಿಂದ ಕೆಲವು ಯಾತ್ರೆಗಳಿಗೆ ಧನ ಸಹಾಯ ಕೂಡ ದೊರೆಯುತ್ತದೆ. IRCTC ಕೂಡ ಹಲವಾರು ಪ್ರವಾಸದ ಪ್ಯಾಕೇಜ್ಗಳನ್ನು ನೀಡುತ್ತದೆ. ಒಂದು ವೇಳೆ ದೂರದ ಊರುಗಳಿಗೆ ಹೋಗಲು ಸಾಧ್ಯವಾಗದಿದ್ದಲ್ಲಿ ನಿಮ್ಮ ಊರಿನಲ್ಲಿಯೇ ಇರುವ ಪ್ರೇಕ್ಷಣೀಯ ಸ್ಥಳಗಳಿಗೂ ಭೇಟಿ ನೀಡಬಹುದು. ಮನೆಯವರು ಸ್ನೇಹಿತರು ಸೇರಿ ಮನೆಯಲ್ಲಿಯೇ ಶುಚಿಯಾದ ತಿಂಡಿ ತೀರ್ಥಗಳನ್ನು ಮಾಡಿಕೊಂಡು ಹೋಗಿ ಸೇವಿಸಿರಿ, ಆನಂದಿಸಿ ಬರಬಹುದು. ಆದರೆ ಎಲ್ಲೇ ಹೋಗಲಿ ಸ್ವಚ್ಛತೆಗೆ ಆದ್ಯತೆಯನ್ನು ನೀಡಬೇಕು. ಮನೆಯಿಂದಲೇ ತಟ್ಟೆ, ಲೋಟ, ನೀರು ಇತ್ಯಾದಿ ತೆಗೆದುಕೊಂಡು ಹೋಗಿ ತಿಂದ ನಂತರ ಆ ಸ್ಥಳದಲ್ಲಿ ಉಳಿದ ತಿನಿಸು, ಕಾಗದದ ತಟ್ಟೆ, ಲೋಟ, ಪ್ಲಾಸ್ಟಿಕ್ ಎಸೆದು ಬರುವುದು ತರವಲ್ಲ. ಅದನ್ನು ಅಲ್ಲಿಯೇ ಇರುವ ಕಸದ ಗಾಡಿಗೆ ಹಾಕಬಹುದು. ಸಾಕಷ್ಟು ಪೂರ್ವ ತಯಾರಿ ಮಾಡಿ ಪ್ರವಾಸ ಮಾಡಿದಾಗ ಪ್ರಯಾಸ ಎನಿಸುವುದಿಲ್ಲ. ನಿಮ್ಮ ನೆಚ್ಚಿನ ಸ್ಥಳಗಳಿಗೆ ತಪ್ಪದೆ ಒಮ್ಮೆ ಭೇಟಿ ನೀಡಿ ಪ್ರವಾಸದ ಆನಂದವನ್ನು ಅನುಭವಿಸಿರಿ. ನಾನು ಲಕ್ಷ್ಮಿ. ನಾನು ನಿಮ್ಮೊಡನೆ ಇವತ್ತು ಯೋಗದ ಕೆಲವು ವಿಷಯಗಳನ್ನು ಹಂಚ್ಕೊಳ್ಳೋಕ್ಕೆ ಇಷ್ಟಪಡ್ತೀನಿ. ಯೋಗೇನ ಚಿತ್ತಸ್ಯ ಪದೇನ ವಾಚಾಂ ಮಲಂ ಶರೀರಸ್ಯ ಚ ವೈದ್ಯಕೇನ ಯೋಪಾಕರೋತ್ತಂ ಪ್ರವರಂ ಮುನೀನಾಂ ಪತಂಜಲಿಂ ಪ್ರಾಂಜಲಿ ರಾನತೋಸ್ಮಿ. ಯೋಗಾಭ್ಯಾಸ ಆರಂಭಿಸೋಕ್ಕೆ ಈ ಮಂತ್ರ ಅಥವಾ ಪ್ರಾರ್ಥನೆ ಮಾಡೋದು ವಾಡಿಕೆ. ಯೋಗ ವೈದ್ಯನಂತೆ ದೇಹದಿಂದ ಮನಸ್ಸಿನ ಕಲ್ಮಶವನ್ನು ತೆಗೆದುಹಾಕತ್ತೆ, ವಾಕ್ಶುದ್ಧಿ ಕೂಡ ಮಾಡುತ್ತೆ. ಯೋಗ ಸೂತ್ರವನ್ನು ಕಂಡು ಹಿಡಿದ ಪತಂಜಲಿ ಮಹರ್ಷಿಗಳಿಗೆ ನಮಸ್ಕರಿಸ್ತೇನೆ ಅಂತ ಇದರ ಅರ್ಥ. ಯೋಗಾಭ್ಯಾಸ ಅಂದರೆ ಕೇವಲ ದೈಹಿಕ ಆಸನಗಳಲ್ಲ. ಯೋಗ ಸೂತ್ರದಲ್ಲಿ 8 ಅಂಗಗಳನ್ನು ಹೇಳಲಾಗಿದೆ. ಅವುಗಳೆಂದರೆ ಯಮ, ನಿಯಮ, ಆಸನ, ಧ್ಯಾನ, ಪ್ರಾಣಾಯಾಮ, ಪ್ರತ್ಯಾಹಾರ, ಧಾರಣ ಮತ್ತು ಸಮಾಧಿ ಸ್ಥಿತಿ. ಯೋಗಾಭ್ಯಾಸಿಗಳು ಹಲವು ನಿಯಮಗಳನ್ನು ಪಾಲಿಸಬೇಕು. ಪ್ರತಿನಿತ್ಯ ತಪ್ಪದೇ ಯೋಗಾಭ್ಯಾಸ ಅಂದರೆ ದೇಹದಂಡನೆಗಾಗಿ ಆಸನಗಳನ್ನು ಅಭ್ಯಾಸ ಮಾಡಬೇಕು. ಇದರಿಂದ ದೇಹದ ಅನೇಕ ನೋವುಗಳು ಕ್ರಮೇಣ ಗುಣ ಆಗುತ್ತೆ. ಎಷ್ಟೋ ಕಾಯಿಲೆಗಳು ಕೇವಲ ಆಸನಗಳ ಅಭ್ಯಾಸದಿಂದಲೇ ಗುಣವಾಗಿರುವ ಅನೇಕ ಉದಾಹರಣೆಗಳಿವೆ. ಆಸನಗಳ ಪೈಕಿ ಸೂರ್ಯ ನಮಸ್ಕಾರ ತಮ್ಮೆಲ್ಲರಿಗೂ ತಿಳಿದೇ ಇದೆ. ಇದು ಬಹಳ ಪ್ರಯೋಜನಕಾರಿ. ಅನೇಕ ಸಂಶೋಧನೆಗಳು, ಯೋಗ ಸಂಶೋಧಕರು, ಗುರುಗಳು ಕಂಡುಕೊಂಡಿದ್ದಾರೆ. ಇದರಲ್ಲಿ ದೇಹದ ಪ್ರತಿ ಭಾಗಕ್ಕೂ ವ್ಯಾಯಾಮ ದೊರೆಯುತ್ತೆ. ಯೋಗದಲ್ಲಿ ನೂರಾರು ಆಸನಗಳಿವೆ. ಒಂದೊಂದು ಆಸನ ಅಭ್ಯಾಸ ಮಾಡಿದಾಗಲೂ ಅನೇಕ ಪ್ರಯೋಜನಗಳು ದೊರೆಯುತ್ತೆ. ವಜ್ರಾಸನದಲ್ಲಿ ಕೂತ್ಕೊಳ್ಳೋದ್ರಿಂದ ಮಲಬದ್ಧತೆ, ಅಸಿಡಿಟಿ, ಜೀರ್ಣಕ್ರಿಯೆಗೆ ಸಂಬಂಧಿಸಿದ ಸಮಸ್ಯೆಗಳು ದೂರವಾಗುತ್ತೆ. ವಕ್ರಾಸನದಂಥ ಆಸನಗಳಿಂದ ಮಧುಮೇಹ ನಿಯಂತ್ರಿಸಬಹುದು. ಪಶ್ಚಿಮೋತ್ತಾಸನ, ಜಾನುಶೀರ್ಷಾಸನ, ಉತ್ಥಾನಾಸನ ಮೆದುಳಿಗೆ ರಕ್ತ ಸಂಚಾರ ಸುಗಮವಾಗಿ ಆಗಲು ಸಹಕಾರಿ. ಶೀರ್ಷಾಸನ ಮಾಡಿದಾಗ ರಕ್ತ ಮೆದುಳಿಗೆ ಸುಲಭವಾಗಿ ಪ್ರವಹಿಸುವುದರಿಂದ ನೆನಪಿನ ಶಕ್ತಿ ಹೆಚ್ಚಾಗುತ್ತೆ. ಮೆದುಳಿಗೆ ರಕ್ತ ಸಂಚಾರ ಸರಾಗವಾಗಿ ಆಗೋದ್ರಿಂದ ಮನಸ್ಸು, ಮೆದುಳು ಶಾಂತ ಆಗುತ್ತೆ. ಪ್ರಾಣಾಯಾಮದ ಅಭ್ಯಾಸ ನಮಗೆ ಉಸಿರಾಟದ ಮೇಲಿನ ನಿಯಂತ್ರಣನ ಕಲಿಸುತ್ತೆ. ನಾವು ಉಸಿರನ್ನು ಒಳಕ್ಕೆಳ್ಕೊಳ್ಳೋಕೆ ತೆಗೆದುಕೊಳ್ಳುವ ಸಮಯಕ್ಕಿಂತ ಉಸಿರು ಹೊರಹಾಕುವ ಸಮಯ ದೀರ್ಘವಾಗಿರಬೇಕು. ಈ ರೀತಿ ಪ್ರಾಣಾಯಾಮ ಅಭ್ಯಾಸ ಮಾಡಿದರೆ ನಮ್ಮ ದೇಹದಲ್ಲಿರುವ 72,000 ನಾಡಿಗಳು ಶುದ್ಧ ಆಗುತ್ತೆ. ರಕ್ತನಾಳಗಳಲ್ಲಿ ಇರಬಹುದಾದ ಅಡಚಣೆಗಳಿದ್ದರೆ ಅದೆಲ್ಲ ದೂರ ಆಗುತ್ತೆ. ರಕ್ತದೊತ್ತಡ ನಿಯಂತ್ರಣದಲ್ಲಿ ಇಟ್ಕೋಬೋದು. ಇದರಿಂದ ಮನುಷ್ಯನಿಗೆ ಉದ್ವೇಗ, ಕಾತರ ಉಂಟಾದಾಗ ಕೆಲ ಕಾಲ ನಿಶ್ಶಬ್ದವಾಗಿ ಕುಳಿತು ಪ್ರಾಣಾಯಾಮ ಮಾಡಿದರೆ ಮಾನಸಿಕ ತುಮಲ, ದುಗುಡ ಎಲ್ಲ ಕಡಿಮೆಯಾಗಿ ಮನಸ್ಸು ಶಾಂತವಾಗತ್ತೆ. ಯೋಗಾಭ್ಯಾಸನ ಯಾವಾಗಲೂ ಗುರುಮುಖೇನ ಕಲಿಯೋರು ಒಳ್ಳೆಯದು. ಇತ್ತೀಚೆಗೆ ಆನ್ಲೈನ್ ಯೋಗ ತರಗತಿಗಳು ಪ್ರವೃತ್ತಿ ಹೆಚ್ಚಾಗುತ್ತಿದೆ. ಅದು ತಪ್ಪೆಂದು ಹೇಳೋಕ್ಕಾಗಲ್ಲ. ಈಗ ಸಮಯದ ಅಭಾವ ಇರುವ ವೃತ್ತಿಪರರಿಗೆ ತರಗತಿಗೆ ಹಾಜರಾಗಲು ಸಮಯ ಸಿಗಲ್ಲ. ಆದರೆ ಎಚ್ಚರಿಕೆಯಿಂದ ಮಾಡಬೇಕಾಗತ್ತೆ. ಈಗಿನ ಯುವಜನತೆ, ಅದರಲ್ಲೂ ಸಾಫ್ಟ್ವೇರ್ ಉದ್ಯೋಗಿಗಳಿಗೆ ಕೆಲಸದ ಒತ್ತಡ ಬಹಳ ಜಾಸ್ತಿ. ಅಂಥವರು ಯೋಗಾಭ್ಯಾಸ, ಪ್ರಾಣಾಯಾಮಗಳಿಂದ ಸಾಕಷ್ಟು ಪ್ರಯೋಜನ ಪಡ್ಕೋಬೋದು. ಇತ್ತೀಚೆಗೆ ವೈದ್ಯರು ಕೂಡ ಯೋಗಾಭ್ಯಾಸಕ್ಕೆ ಉತ್ತೇಜನ ಕೊಡ್ತಾ ಇದ್ದಾರೆ. ತಮ್ಮ ರೋಗಿಗಳಿಗೆಲ್ಲರಿಗೂ ಔಷಧ ಜೊತೆಗೆ ಯೋಗಾಭ್ಯಾಸನೂ ಮಾಡಿ ಅಂತ ಹೇಳ್ತಾರೆ. ಪ್ರಾಣಾಯಾಮದಂಥ ಉಸಿರಾಟದ ಅಭ್ಯಾಸಗಳಿಂದ ಅಸ್ತಮಾ ಸೇರಿದಂತೆ ಹಲವಾರು ಶ್ವಾಸಕೋಶ ಸಂಬಂಧಿತ ರೋಗಗಳೆಲ್ಲನೂ ನಿವಾರಿಸಬಹುದು ಮತ್ತು ನಿಯಂತ್ರಿಸಲೂಬಹುದು. ನಾವು ಅನೇಕ ಹೆಸರಾಂತ ಯೋಗಪಟುಗಳ ಬಗ್ಗೆ ಕೇಳಿದ್ದೀವಿ.
ತಿರುಮಲೈ ಕೃಷ್ಣಮಾಚಾರ್ಯರನ್ನ ಆಧುನಿಕ ಯೋಗದ ಪಿತಾಮಹ ಅಂತ ಕರೀತಾರೆ. ಅವರು ಭಾರತೀಯ ಆಯುರ್ವೇದ ವೈದ್ಯರು, ವಿದ್ವಾಂಸರು ಮತ್ತು ಯೋಗ ಶಿಕ್ಷಕರು ಆಗಿದ್ದರು. ಅವರು ಉಸಿರಾಟ ಮತ್ತು ಚಲನೆಯನ್ನು ಸಂಯೋಜಿಸಿ ಹಠಯೋಗವನ್ನು ಅಭಿವೃದ್ಧಿಪಡಿಸಿದರು. ಅವರ ಬೋಧನಾ ಶೈಲಿಗಳು ಪತಂಜಲಿ ಯೋಗ ಸೂತ್ರವನ್ನು ಆಧರಿಸಿದೆ. ಅಂತೆಯೇ ಯೋಗ ಕ್ಷೇತ್ರದಲ್ಲಿ ಮತ್ತೊಂದು ಹೆಸರು ಸ್ವಾಮಿ ಶಿವಾನಂದ ಸರಸ್ವತಿ ಅವರದ್ದು. ಅಷ್ಟಾಂಗ ಯೋಗ ಅಭಿವೃದ್ಧಿಪಡಿಸಿದ ಮತ್ತೋರ್ವ ಯೋಗ ಗುರುಗಳು ಶ್ರೀ ಕೆ ಪಟ್ಟಾಭಿ ಜೋಯಿಸ್. ಯೋಗದಲ್ಲಿ ಮತ್ತೊಂದು ಹೆಸರು BKS ಅಯ್ಯಂಗಾರ್. ಇವರನ್ನು ವಿಶ್ವದ ಪ್ರತಿಷ್ಠಿತ ಯೋಗ ಗುರುಗಳಲ್ಲಿ ಒಬ್ಬರು ಅಂತ ಗುರುತಿಸಲಾಗಿದೆ. ಇವರು ಯೋಗಕ್ಕಾಗಿ ಟ್ರಸ್ಟ್ ಮತ್ತು ಸಂಸ್ಥೆಯನ್ನು ಸ್ಥಾಪಿಸಿದರು. ನನ್ನ ಯೋಗದ ಪಯಣ ಆರಂಭವಾಗಿದ್ದು ಹೀಗೆ. ನಾನು ಯೋಗ ಕಲಿಯಲು ಶುರು ಮಾಡಿದ್ದು 15 ವರ್ಷಗಳ ಹಿಂದೆ. ಬೆನ್ನು ಶುರು ಆಗಿಬಿಟ್ಟಿತ್ತು. ಬಹಳ ಹೊತ್ತು ಬೆನ್ನಿಗೆ ಆಸರೆ ಇಲ್ಲದೆ ಕೂತ್ಕೊಳ್ಳೋಕ್ಕೆ, ನಿಲ್ಲಕ್ಕೆ ಅಥವಾ ಕೆಲಸ ಮಾಡೋಕ್ಕೆ ಆಗ್ತಾ ಇರಲಿಲ್ಲ. ಆರ್ಥೋಪೆಡಿಕ್ ಸರ್ಜನ್ನನ್ನು ಸಂಪರ್ಕಿಸಿದೆ. ಅವರು ಎಲ್ಲ ಟೆಸ್ಟ್ ಮಾಡಿ ಕಡೆಗೆ ಯೋಗ ಸೇರಲು ಪ್ರೋತ್ಸಾಹಿಸಿದರು. ಯೋಗ ತರಗತಿಗೆ ಸೇರಿದ 3 ತಿಂಗಳಿಗೆ ನನ್ನಲ್ಲಾದ ಬದಲಾವಣೆ ನನಗೇ ಸ್ಪಷ್ಟವಾಗಿ ತಿಳಿದು ಬಂತು. ಬೆನ್ನು ಗುಣ ಆಯಿತು. ಚೆನ್ನಾಗಿ ರಾತ್ರಿ ನಿದ್ದೆ ಬರೋಕ್ಕೆ ಶುರು ಆಯಿತು. ಯಾವುದೇ ಕೆಲಸ ಮಾಡಲು ದಿನವಿಡೀ ಉತ್ಸಾಹ ಇರ್ತಾ ಇತ್ತು. ದೇಹದ ತೂಕ ಇಳಿಸಲು ಸಹಾಯ ಆಯಿತು. ಈಗ ನನಗೆ ಯಾವುದೇ ತೊಂದರೆ ಇಲ್ಲ. ಆರೋಗ್ಯವಾಗಿ ಚಟುವಟಿಕೆಯಿಂದ ಇದ್ದೀನಿ. ಒಮ್ಮೆ ಸ್ಕೂಟರ್ನಿಂದ ಬಿದ್ದೆ. ಏಳುವಾಗ ಕೈ ಮೇಲೆ ಭಾರ ಊರಿದ ಕಾರಣ ಮಸಲ್ ಸ್ಟ್ರೈನ್ ಆಯಿತು. ಯಾವುದೇ ಚಿಕಿತ್ಸೆಯೂ ಫಲಕಾರಿಯಾಗಲಿಲ್ಲ. 1 ತಿಂಗಳು ಪ್ರಯತ್ನಿಸಿದೆ. ನಂತರ ಯೋಗವೇ ಇದಕ್ಕೆ ಮದ್ದು ಎಂದು ಯೋಗ ಮಾಡಲು ಪ್ರಾರಂಭಿಸಿದೆ. ನನಗೇ ತಿಳಿದೇನೆ ನೋವೆಲ್ಲ ಮಾಯ. ಈಗ ಯೋಗ ನನ್ನ ಜೀವನದ ಅವಿಭಾಜ್ಯ ಅಂಗ ಆಗೋಗಿದೆ. ಎಲ್ರಿಗೂ ನಾನು ಹೇಳೋದಿಷ್ಟೇ, ಯೋಗ ಸೇರಿ ನಿರೋಗಿಗಳಾಗಿರಿ. ಪ್ರಿವೆನ್ಷನ್ ಈಸ್ ಬೆಟರ್ ದ್ಯಾನ್ ಕ್ಯೂರ್ ಅಲ್ವೇ? ನನ್ನ ಹೆಸರು ಮಾಲಾ. ನಾನು ದಾಸ ಸಾಹಿತ್ಯದ ಬಗ್ಗೆ ಮಾತಾಡೋಣ ಅಂತ ಅಂದ್ಕೊಂಡಿದ್ದೇನೆ. ಕೆಲವು ಮಾಹಿತಿಗಳನ್ನ ನಿಮಗೆ ಕೊಡ್ತೇನೆ. ಶಾಸ್ತ್ರೀಯ ಸಂಗೀತ ಕಲಿತ ನನಗೆ ದಾಸ ಸಾಹಿತ್ಯದಲ್ಲಿ ತಾನಾಗೇ ಆಸಕ್ತಿ ಬೆಳೆಯಿತು. ದೇವರ ನಾಮಗಳನ್ನು ಹಾಡುತ್ತಾ ಇವುಗಳ ಸಾಹಿತ್ಯ ಎಷ್ಟು ಚೆನ್ನಾಗಿದೆ, ಕೃತಿ ಕರ್ತೃಗಳ ಬಗ್ಗೆ ತಿಳಿದುಕೊಳ್ಳಬೇಕು. ಸೌರಭ ದಾಸ ವಿದ್ಯಾಲಯಕ್ಕಾಗಿ ಸೇರಿದೆ. ಅದರಲ್ಲಿ ದಾಸ ಸಾಹಿತ್ಯವೇ ಮುಖ್ಯವಾದ ಓದು. ಈ ದಾಸ ಸಾಹಿತ್ಯದ ಬಗ್ಗೆ ಹೇಳಬೇಕು ಅಂದರೆ ಇದೊಂದು ದೊಡ್ಡ ಜ್ಞಾನಸಿರಿ, ನಮಗೆ ದೊರೆತಿರುವ ಒಂದು ಅಪೂರ್ವ ನಿಧಿ ಎನ್ನಬಹುದು. ಮಧ್ವಾಚಾರ್ಯರಿಂದ ಸ್ಥಾಪಿಸಲ್ಪಟ್ಟ ತತ್ವವಾದ ಮತದ ಸಾರವನ್ನು ಅನೇಕ ದಾಸವರೇಣ್ಯರು ಕೀರ್ತನೆಗಳು, ಉಗಾಭೋಗ, ಸುಳಾದಿ, ಷಟ್ಪದಿಗಳು ಇವುಗಳ ಮೂಲಕ ಜನಸಾಮಾನ್ಯರಿಗೆ ತಲುಪುವ ಹಾಗೆ ಕನ್ನಡ ಭಾಷೆಯಲ್ಲಿ ರಚಿಸಿದ್ದಾರೆ. ಹರಿದಾಸರ ಬಗ್ಗೆ ಹೇಳುವುದಾದರೆ ಪುರಂದರದಾಸರು, ವಿಜಯದಾಸರು, ಗೋಪಾಲದಾಸರು, ಜಗನ್ನಾಥದಾಸರು ಈ 4 ದಾಸ ಚತುಷ್ಟಯರು ಎಂದೇ ಪ್ರಖ್ಯಾತರಾಗಿದ್ದಾರೆ. ಕನಕದಾಸರ ಕೃತಿಗಳಂತೂ ಅನನ್ಯ ಭಕ್ತಿ ವೈರಾಗ್ಯವನ್ನು ಬಿಂಬಿಸುವ ಅಮೂಲ್ಯ ರಚನೆಗಳು. ಅವರ ಮುಂಡಿಗೆಗಳು ಮೆದುಳಿಗೆ ಒಳ್ಳೆಯ ಕೆಲಸವನ್ನು ಕೊಡುತ್ತದೆ. ಈ ನಿಟ್ಟಿನಲ್ಲಿ ಯತಿವರ್ಯರುಗಳಾದ ವ್ಯಾಸರಾಯರು, ವಾದಿರಾಜರು, ರಾಘವೇಂದ್ರರು ಅನೇಕ ರಚನೆಗಳನ್ನು ನಮಗೆ ಕರುಣಿಸಿದ್ದಾರೆ. ವ್ಯಾಸರಾಯರು ರಾಜ ಕೃಷ್ಣದೇವರಾಯನಿಗೆ ಪರಮ ಪೂಜ್ಯ ಗುರುಗಳಾಗಿದ್ದರು. ವಿವಿಧ ಹೆಸರಾಂತ ಗಾಯಕ ಗಾಯಕಿಯರು ದಾಸರ, ಯತಿಗಳ ಕೃತಿಗಳನ್ನು ಹಾಡುವ ಮೂಲಕ ಸಂಗೀತ ಕ್ಷೇತ್ರದಲ್ಲಿ ದೇವರ ನಾಮಗಳು ಎಂದು ಪ್ರಖ್ಯಾತಿ ಪಡೆದಿದೆ ದಾಸ ಸಾಹಿತ್ಯ. ಜನರನ್ನು ಸೆಳೆದು ಎಲ್ಲರ ಬಾಯಲ್ಲಿ ನಲಿದಾಡುವ ಕೆಲವು ದೇವರನಾಮಗಳು ಆಡಿಸಿದಳೆ ಶೋಧೆ, ಬಾರೋ ಕೃಷ್ಣಯ್ಯ, ನಾರಾಯಣ ನಿನ್ನ ನಾಮದ ಸ್ಮರಣೆಯ, ಭಾಗ್ಯದ ಲಕ್ಷ್ಮೀ ಬಾರಮ್ಮ ಇಂತಹ ಇನ್ನೂ 100 ಇವೆ. ಪುರಂದರದಾಸರು ಸಂಗೀತ ಪಿತಾಮಹ ಎಂಬ ಶ್ರೇಷ್ಠ ಪದವಿಯನ್ನೇ ಪಡೆದವರು. ರತ್ನ ವ್ಯಾಪಾರಿಗಳ ಮನೆಯಲ್ಲಿ ಹುಟ್ಟಿ ಕಟ್ಟುನಿಟ್ಟಿನ ವ್ಯಾಪಾರಿ ಮನೋಭಾವವನ್ನು ಹೊಂದಿದ್ದ ಅವರು ಭಗವಂತನ ಕಾರುಣ್ಯದಿಂದ ಭಕ್ತಿ ವೈರಾಗ್ಯಗಳ ಮಾರ್ಗವನ್ನು ಹಿಡಿದರು. ಭಕ್ತಿ ಮಾರ್ಗವನ್ನು, ಲೋಕನೀತಿಯನ್ನು ಬೋಧಿಸುವ ಕೃತಿಗಳ ಭಂಡಾರವನ್ನೇ ನಮಗಿಟ್ಟರು. ಕಡುಬಡತನದಲ್ಲಿ ತೊಳಲುತ್ತಿದ್ದ ದಾಸಪ್ಪ ಬೇಸತ್ತು ಕಾಶಿಗೆ ಹೋಗಿ ಮಣಿಕರ್ಣಿಕಾ ಘಾಟ್ನಲ್ಲಿ ಮಲಗಿದ್ದಾಗ ಕನಸಿನಲ್ಲಿ ಪುರಂದರದಾಸರು ಕಂಡು ವಿಜಯವಿಠಲ ಎಂಬ ಅಂಕಿತವನ್ನು ದಯಪಾಲಿಸಿದರು. ಅನಂತರದಲ್ಲಿ ವಿಜಯದಾಸರೆಂದೇ ಪ್ರಖ್ಯಾತರಾಗಿ ದಾಸ ಸಾಹಿತ್ಯದ 2ನೇ ಘಟ್ಟದ ಪ್ರವರ್ತಕರೇ ಆದರು. ಸುಳಾದಿಗಳ ರಚನೆಯಲ್ಲಿ ಪ್ರಮುಖರಾಗಿ ಸುಳಾದಿದಾಸರು ಎಂದೇ ಪ್ರಖ್ಯಾತರಾದರು. ಈ ವಿಜಯದಾಸರ ಮಹಿಮೆಯಿಂದ ಭಾಗಣ್ಣನು ಗೋಪಾಲದಾಸರೆಂದೂ, ಅನಾರೋಗ್ಯದಿಂದ ಶಾಶ್ವತ ಪರಿಹಾರ ಕಂಡುಕೊಂಡ ಮೋಹನದಾಸರು, ಶ್ರೀನಿವಾಸಾಚಾರ್ಯರೆಂಬ ವಿದ್ವಾಂಸರು ಅಹಂಕಾರ ಗರ್ವ ತ್ಯಜಿಸಿ ಜಗನ್ನಾಥದಾಸರೆನಿಸಿ ಒಂದು ಅಮೋಘ ಕೃತಿ ಹರಿಕಥಾಮೃತ ಸಾರವನ್ನು ನಮಗೆ ಕರುಣಿಸಿದ್ದಾರೆ. ಇಷ್ಟಲ್ಲದೆ ಇವರ ಶಿಷ್ಯರುಗಳ ದೊಡ್ಡ ಪರಿವಾರವೇ ದಾಸ ಸಾಹಿತ್ಯಕ್ಕೆ ಸಮೃದ್ಧ ಕೊಡುಗೆಯನ್ನು ನೀಡಿದ್ದಾರೆ.
ಇಂದಿಗೂ ಈ ಪರಂಪರೆ ಮುಂದುವರೆದಿದೆ. ದೇವರ ನಾಮಗಳನ್ನು ಕಲಿತು ಹಾಡಿ ಅದರ ಸಾಹಿತ್ಯದ ರಸಾಸ್ವಾದ ಮಾಡುವ ಭಾಗ್ಯ ನಮ್ಮದು. ದಾಸರು, ಯತಿಗಳು, ಗೃಹಸ್ಥರಂತೆಯೇ ಹಲವಾರು ಮಾತೆಯರೂ ತಮ್ಮ ಮಹತ್ವಪೂರ್ಣ ಸೇವೆ ಸಲ್ಲಿಸಿದ್ದಾರೆ. ಪ್ರಪಂಚದ ಜನರನ್ನು ತಿದ್ದಿ ತೀಡಿ ಜನಾರ್ದನನತ್ತ ಕರೆದೊಯ್ಯಲು ಮಾರ್ಗದರ್ಶಕರಾಗಿದ್ದಾರೆ. ಕೆಲವು ಪ್ರಸಿದ್ಧ ಹರಿದಾಸಿಯರ ಬಗ್ಗೆ ಈಗ ತಿಳಿದುಕೊಳ್ಳೋಣ. ಇವರಲ್ಲಿ ಪ್ರಮುಖರು ಹೆಳವನಕಟ್ಟೆ ಗಿರಿಯಮ್ಮ. ಆಕೆ ಹೆಳವನಕಟ್ಟೆ ರಂಗ ಎನ್ನುವ ಅಂಕಿತದಿಂದ ಅನೇಕ ಕೃತಿಗಳನ್ನು ರಚಿಸಿದ್ದಾರೆ. ಗೋಪಾಲದಾಸರಿಂದ ಉಪದೇಶ ಪಡೆದ ಸೌಭಾಗ್ಯ ಈಕೆಯದು. ಮಳೆಯದೇ ಮಾಡೋ ರಂಗ ಎಂದು ಹಾಡಿ ಬರದ ಆತಂಕದಲ್ಲಿದ್ದವರಿಗೆ ಬಗೆಹರಿಸಿದ ಘಟನೆ, ಹೊನ್ನುತ್ತಾ ಗುಬ್ಬಿ ಹೊನ್ನುತ್ತಾ ಎಂದು ಪ್ರಾರ್ಥಿಸಿ ಕಳೆದು ಹೋಗಿದ್ದ ಶ್ರೀ ರಂಗನಾಥನ ಆಭರಣಗಳನ್ನು ಮರಳಿ ಪಡೆದಿದ್ದು ಇವಳ ಭಕ್ತಿಗೆ ನಿದರ್ಶನವಾಗಿದೆ. ಹರಪನಹಳ್ಳಿ ಭೀಮವ್ವ. ಈಕೆ ಭೀಮೇಶ ಕೃಷ್ಣ ಎಂಬ ಅಂಕಿತದಲ್ಲಿ ರಚಿಸಿರುವ ಹಲವಾರು ಕೃತಿಗಳಲ್ಲಿ ಶ್ರಾವಣ ಶುಕ್ರವಾರ, ಸಂಪತ್ತು ಶುಕ್ರವಾರ, ಶನಿವಾರದ ಹಾಡಂತೂ ಹೆಂಗಳೆಯರ ಬಾಯಲ್ಲಿ ಜನಪ್ರಿಯವಾಗಿದೆ. ಸುಭದ್ರಾ ಕಲ್ಯಾಣ, ನಳಚರಿತ್ರೆ ಇವರ ಇತರ ಪ್ರಸಿದ್ಧ ಕೃತಿಗಳು. ರಮೇಶ ರಮಯ್ಯರಸ ಅಂಕಿತದಿಂದ ಗಲಗಲಿ ಅವ್ವನವರು ರಚಿಸಿರುವ ಮುಯ್ಯದ ಹಾಡು, ಬೀಗರ ಹಾಡು ಪ್ರಸಿದ್ಧವಾಗಿವೆ. ಧಾರವಾಡದ ತುಳಸಾಬಾಯಿ ಅವರು ವೆಂಕಟೇಶ ಬೆಟ್ಟದೊಡೆಯ ಅಂಕಿತದಿಂದ ರುಕ್ಮಿಣಿ ಸ್ವಯಂವರ ಮುಂತಾದ ಕೃತಿಗಳನ್ನು ರಚಿಸಿದ್ದಾರೆ. ತುರಡಗಿ ತಿಮ್ಮಮ್ಮನವರು ಇವರು ಹೂನೂರಿನ ಪ್ರಾಣದೇವರನ್ನು ಸೇವೆ ಮಾಡಿ ಹೂನೂರೇಶ ಅಂಕಿತದಿಂದ ಅನೇಕ ಕೃತಿಗಳನ್ನು ರಚಿಸಿದರು. ಗೋಶಾಲೆ, ಮಕ್ಕಳ ಶಾಲೆ ನಡೆಸಿದ ಮಹಾತಾಯಿ ಇವರು. ಇನ್ನಷ್ಟು ಹರಿದಾಸಿಯರಲ್ಲಿ ನರಸಿಂಹ ವಿಠಲ ಅಂಕಿತದಿಂದ ಸೊಂಡೂರಿನ ಲಕ್ಷ್ಮೀದೇವಮ್ಮ, ಗೋಪಾಲಕೃಷ್ಣ ವಿಠಲ ಅಂಕಿತದಿಂದ ಚಿತ್ರದುರ್ಗದ ಅಂಬಾಬಾಯಿ, ಕಮಲನಾಭ ವಿಠಲ ಅಂಕಿತದಿಂದ ಕೋಲಾರದ ಜೀವೂಬಾಯಿ, ಶ್ರೀನಿವಾಸ ಅಂಕಿತದಿಂದ ಸರಸ್ವತೀಬಾಯಿ, ಆನಂದಾದ್ರಿ ವಿಠಲ ಅಂಕಿತದಿಂದ ಅಂಜನಮ್ಮನವರು ಇವರನ್ನೆಲ್ಲ ಹೆಸರಿಸಬಹುದು. ಈ ಎಲ್ಲ ಮಹಿಳೆಯರು ತಮ್ಮ ಗೃಹಿಣಿಯ ಕರ್ತವ್ಯವನ್ನು ಸಂಪೂರ್ಣ ಪಾಲಿಸಿ ಆಧ್ಯಾತ್ಮ ಸಾಹಿತ್ಯದಲ್ಲಿ ಪ್ರೇರಣೆ ಹೊಂದಿ ನೂರಾರು ಕೃತಿಗಳನ್ನು ರಚಿಸಿ ಈ ದಾಸ ಸಾಹಿತ್ಯವನ್ನು ಸಮೃದ್ಧಗೊಳಿಸಿದ್ದಾರೆ. ಹೇಳುತ್ತಾ ಹೋದರೆ ಅದೆಷ್ಟು ಮಹಾಮಹಿಮರು ಇದ್ದಾರೋ ಇವರು ನಮ್ಮ ಹೆಮ್ಮೆ ಹಾಗೂ ನಮಗೆ ಒದಗಿದ ಭಾಗ್ಯ ಎಂದುಕೊಳ್ಳೋಣ. ಪಾಲಿಸೆಯಮ್ಮ ಶ್ರೀ ಮಹಾಲಕ್ಷ್ಮೀ, ಪಾಲಿಸೆಯಮ್ಮ ಶ್ರೀ ಮಹಾಲಕ್ಷ್ಮೀ, ಲಲಿತಾಂಗಿ ಶುಭೆ ದೇವಿ ಮಂಗಳೇ ದೇವಿ, ಪಾಲಿಸೆಯಮ್ಮ ಶ್ರೀ ಮಹಾಲಕ್ಷ್ಮೀ. ವೇದಾಭಿಮಾನಿ ಸಾರಸಾಕ್ಷಿ ಶ್ರೀಧರ ರಮಣಿ, ಕಾದುಕೋ ನಿನ್ನಯ ಪಾದ ಸೇವಕರನ್ನು, ಆದಿಶಕ್ತಿ ಸರ್ವ ಆಧಾರೆ ಗುಣಪೂರ್ಣೆ, ಆದಿಶಕ್ತಿ ಸರ್ವ ಆಧಾರೆ ಗುಣಪೂರ್ಣೆ, ಪಾಲಿಸೆಯಮ್ಮನು ಪಾಲಾಬ್ಧಿ ಸಂಜಾತೆ, ಪಾಲಿಸೆಯಮ್ಮ ಶ್ರೀ ಮಹಾಲಕ್ಷ್ಮೀ. ನೀನಲ್ಲದನ್ಯ ರಕ್ಷಿಪರನು ನಾ ಕಾಣೆ, ದಯ ಪಾಲಿಸೆ ಮಾತೆ ತ್ರೈಲೋಕ್ಯ ವಿಖ್ಯಾತೆ, ನೀನಲ್ಲದನ್ಯ ರಕ್ಷಿಪರನು ನಾ ಕಾಣೆ, ದಯ ಪಾಲಿಸೆ ಮಾತೆ ತ್ರೈಲೋಕ್ಯ ವಿಖ್ಯಾತೆ, ದಾನವಾಂತಕ ಸಿರಿ ಪುರಂದರ ವಿಠಲನ, ದಾನವಾಂತಕ ಸಿರಿ ಪುರಂದರ ವಿಠಲನ, ಧ್ಯಾನಿಪ ಭಕುತರ ಮಾನ ನಿನ್ನದು ತಾಯೇ, ಪಾಲಿಸೆಯಮ್ಮ ಶ್ರೀ ಮಹಾಲಕ್ಷ್ಮೀ, ಲಲಿತಾಂಗಿ ಶುಭೆ ದೇವಿ ಮಂಗಳೇ ದೇವಿ, ಪಾಲಿಸೆಯಮ್ಮ ಶ್ರೀ ಮಹಾಲಕ್ಷ್ಮೀ. ಇಲ್ಲಿಯವರೆಗೂ ವನಿತಾ ವಿಹಾರದಲ್ಲಿ ಪ್ರಭಾವತಿ ಮತ್ತು ತಂಡದವರು ನಡೆಸಿಕೊಟ್ಟ ಕಾರ್ಯಕ್ರಮ ವೈವಿಧ್ಯ ಆಲಿಸಿದಿರಿ. ಕಾರ್ಯಕ್ರಮದಲ್ಲಿ ಭಾಗವಹಿಸಿದವರು ಪ್ರಭಾ ಮುರಳಿ, ಶಾಂತಾ ಭಾಸ್ಕರ್,
ಉಮಾ ಗೋಪಾಲ್ರಾವ್, ಶ್ರೀಲಕ್ಷ್ಮಿ ಮುರಳೀಧರ, ಶಾಂತಾ ಭಾಸ್ಕರ್ ಹಾಗೂ ರಾಜಿ ಪ್ರಸಾದ್. ಇದಾಗಿತ್ತು ಇಂದಿನ ವನಿತಾ ವಿಹಾರ ಕಾರ್ಯಕ್ರಮ. ಪ್ರಸ್ತುತಿ ಚಂದು. ಮತ್ತೊಮ್ಮೆ ಮತ್ತೊಂದು ಪ್ರಸಾರದಲ್ಲಿ ಭೇಟಿಯಾಗೋಣ.